ನಮ್ಮ ದೇಹದಲ್ಲಿ ಸರಿಪಡಿಸಲಾಗದ ಜೀವಕೋಶಗಳ ಹಾನಿ ಹೀಗೆ ಶೇಖರಣೆಯಾದಂತೆಲ್ಲ ನಾವು ನಮ್ಮ ವಯಸ್ಸಿಗಿಂತ ಬೇಗ ಮುಪ್ಪಾಗೋಕೆ ಶುರು ಮಾಡ್ತೀವಿ. ದೀರ್ಘಕಾಲದ ಒತ್ತಡ ಅನ್ನೋದು ಅಕ್ಷರಶಃ ನಮ್ಮ ಆಯಸ್ಸನ್ನೇ ಕದಿಯುತ್ತೆ. ನಿಮ್ಗೆ ಆಶ್ಚರ್ಯ ಆಗಬಹುದು, ಆದರೆ ಒತ್ತಡ ಅನ್ನೋದು ಮೂಲತಃ ನಮ್ಮ ಸ್ನೇಹಿತ. ಅಲ್ಪಾವಧಿಯಲ್ಲಿ ಅದು ಯಾವುದೇ ಸವಾಲುಗಳನ್ನು ಎದುರಿಸೋಕೆ ನಮ್ಮನ್ನು ಸಿದ್ಧಪಡಿಸುವ ಒಂದು ನ್ಯಾಚುರಲ್ ಅಲಾರಂ ಇದ್ದ ಹಾಗೆ. ಆದರೆ ಸಮಸ್ಯೆ ಶುರುವಾಗೋದು ಯಾವಾಗ ಅಂದ್ರೆ ಆ ಅಲಾರಂ ಆಫ್ ಆಗೋದೇ ಇಲ್ಲ ನೋಡಿ. ಆಗ ನಮ್ಮನ್ನ ರಕ್ಷಿಸಬೇಕಾಗಿದ್ದ ಸಿಸ್ಟಮ್ ಒಂದು ನಿರಂತರ ತುರ್ತು ಸ್ಥಿತಿಯಾಗಿ ಬದಲಾಗಿ ನಮ್ಮ ದೇಹವನ್ನ ಅಪಾಯಕಾರಿ ವೇಗದಲ್ಲಿ ಓಡ್ಸೋಕ್ ಶುರು ಮಾಡ್ಬಿಡುತ್ತೆ. ಹಾಗಿದ್ರೆ ಈ ನಿರಂತರ ಅಲಾರಂಗೆ ಕಾರಣವಾದ್ರೂ ಏನು? ಉತ್ತರ ಸಿಂಪಲ್. ಕಾರ್ಟಿಸೋಲ್, ನಮ್ಮ ಮುಖ್ಯ ಒತ್ತಡದ ಹಾರ್ಮೋನ್. ಸಾಮಾನ್ಯವಾಗಿ ಇದು ನಮಗೆ ಸಹಾಯ ಮಾಡುತ್ತೆ. ಆದರೆ ದೀರ್ಘಕಾಲದ ಒತ್ತಡದಿಂದ ಏನಾಗುತ್ತೆ ಅಂದ್ರೆ ನಮ್ಮ ದೇಹ ಕಾರ್ಟಿಸೋಲ್ನ ಪ್ರವಾಹದಲ್ಲೇ ಮುಳುಗಿ ಹೋಗುತ್ತೆ. ಆಗ ದೇಹಕ್ಕೆ ತನ್ನಂತಾನು ಶಾಂತ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಆಗಲ್ಲ ಮತ್ತು ನಾವು ಪರ್ಮನೆಂಟ್ ಆಗಿ ಹೈ ಅಲರ್ಟ್ ಸ್ಥಿತಿಯಲ್ಲಿ ಸಿಲುಗ್ಬಿಡ್ತೇವೆ. ಈ ಹೆಚ್ಚಿನ ಕಾರ್ಟಿಸಾಲ್ 2 ಮುಖ್ಯ ಕೆಲಸ ಮಾಡುತ್ತೆ. ಮೊದಲನೇದಾಗಿ ಅದು ಉರಿಯೂತವನ್ನ ಅಂದ್ರೆ ದೇಹದಲ್ಲಿ ಒಂದು ರೀತಿಯ ಊತವನ್ನ ಹೆಚ್ಚಿಸುವ ಜೀನ್ಗಳನ್ನ ಆನ್ ಮಾಡುತ್ತೆ. ಅದೇ ಸಮಯದಲ್ಲಿ ದೇಹವನ್ನ ಶಾಂತಗೊಳಿಸುವ, ಉರಿಯೂತವನ್ನ ಕಡಿಮೆ ಮಾಡುವ ಮತ್ತು ಹಾನಿಗೊಳಗಾದ ಜೀವಕೋಶಗಳನ್ನು ಸರಿಪಡಿಸುವ ಪ್ರಮುಖ ಜೀನ್ಗಳನ್ನ ಆಫ್ ಮಾಡಿಬಿಡುತ್ತೆ. ಈ ಹೋಲಿಕೆ ಪರಿಸ್ಥಿತಿಯನ್ನ ಎಷ್ಟು ಅದ್ಭುತವಾಗಿ ವಿವರಿಸುತ್ತೆ ನೋಡಿ. ಒಮ್ಮೆ ಕಲ್ಪಿಸಿಕೊಳ್ಳಿ, ಬೆಂಕಿಯ ಪ್ರಮಾಣ ಡಬಲ್ ಆಗಿದೆ. ಆದರೆ ಅದನ್ನ ನಂದಿಸಬೇಕಾದ ಫೈರ್ ಡಿಪಾರ್ಟ್ಮೆಂಟ್, ಪರಿಸ್ಥಿತಿಯನ್ನ ನಿಭಾಯಿಸಬೇಕಾದ ಮ್ಯಾನೇಜ್ಮೆಂಟ್ ಟೀಮ್ ಮತ್ತು ಹಾನಿಯನ್ನ ಸರಿಪಡಿಸಬೇಕಾದ ರಿಪೇರಿ ಟೀಮ್ ಇವರೆಲ್ಲರ ಶಕ್ತಿ ಅರ್ಧಕ್ಕರ್ಧ ಕಡಿಮೆ ಆಗಿದೆ. ಇದು ಸಂಪೂರ್ಣ ಅವ್ಯವಸ್ಥೆ ಅಲ್ವಾ? ಹಾಗಾಗಿ ಮುಖ್ಯವಾದ ಅಂಶ ಇದೆ. ಬೆಂಕಿಯನ್ನ ಹೆಚ್ಚಿಸುವ ವ್ಯವಸ್ಥೆಗಳು ಪೂರ್ತಿ ಸ್ಪೀಡ್ನಲ್ಲಿವೆ, ಆದರೆ ಅದನ್ನು ನಂದಿಸುವ ವ್ಯವಸ್ಥೆಗಳನ್ನು ನಿಲ್ಲಿಸಲಾಗಿದೆ. ಈ ಅಸಮತೋಲನವೇ ನಮ್ಮ ಜೀವಕೋಶಗಳ ಒಳಗೆ ಒಂದು ನಿಜವಾದ ಬೆಂಕಿಯನ್ನ ಹೊತ್ತಿಸುತ್ತೆ ಮತ್ತು ಇದು ಮುಂದೆ ದೇಹದಾದ್ಯಂತ ಹರಡ್ತಾ ಹೋಗುತ್ತೆ. ಈ ಅನಿಯಂತ್ರಿತ ಆಂತರಿಕ ಬೆಂಕಿ ನಮ್ಮ ದೇಹದ ಅಡಿಪಾಯವಾಗಿರೋ ಪ್ರತಿಯೊಂದು ಜೀವಕೋಶದ ಅತ್ಯಮೂಲ್ಯ ಭಾಗಗಳನ್ನೇ ಸುಡೋಕ್ ಶುರು ಮಾಡುತ್ತೆ. ಇದು ಯಾವುದೋ ಒಂದು ಅಂಗಕ್ಕೆ ಸೀಮಿತ ಅಲ್ಲ, ಇಡೀ ದೇಹದ ಮೇಲೆ ನಡೆಯೋ ದಾಳಿ. ನಮ್ಮ ದೇಹದಲ್ಲಿ ಸರಿಪಡಿಸಲಾಗದ ಜೀವಕೋಶಗಳ ಹಾನಿ ಹೀಗೆ ಶೇಖರಣೆಯಾದಂತೆಲ್ಲ ನಾವು ನಮ್ಮ ವಯಸ್ಸಿಗಿಂತ ಬೇಗ ಮುಪ್ಪಾಗೋಕೆ ಶುರು ಮಾಡ್ತೀವಿ. ದೀರ್ಘಕಾಲದ ಒತ್ತಡ ಅನ್ನೋದು ಅಕ್ಷರಶಃ ನಮ್ಮ ಆಯಸ್ಸನ್ನೇ ಕದಿಯುತ್ತೆ. ಈ ಸೂಕ್ಷ್ಮ ಹಾನಿ ಬರೇ ಒಂದು ಥಿಯರಿಯಲ್ಲ, ಇದರ ಪರಿಣಾಮಗಳು ನಮ್ಮ ದೇಹದಾದ್ಯಂತ ಸ್ಪಷ್ಟವಾಗಿ ಕಾಣಿಸುತ್ತವೆ. ಗಟ್ಟಿಯಾದ ರಕ್ತನಾಳಗಳು, ಕೀಲು ನೋವು, ಮಂದವಾದ ಜ್ಞಾಪಕ ಶಕ್ತಿ ಮತ್ತು ಚರ್ಮದ ಮೇಲಿನ ಸುಕ್ಕುಗಳು ಇವೆಲ್ಲವೂ ಆ ಆಂತರಿಕ ಬೆಂಕಿಯ ಹೊರಗಿನ ಚಿಹ್ನೆಗಳೇ. ಆದರೆ ಒಂದು ಪ್ರಶ್ನೆ, ಈ ಹಾನಿಕಾರಕ ಪ್ರಕ್ರಿಯೆ ತನ್ನಷ್ಟಕ್ಕೆ ತಾನೇ ಯಾಕೆ ನಿಲ್ಲೋದಿಲ್ಲ? ಯಾಕಂದ್ರೆ ನಮ್ಮ ದೇಹ ಒಂದು ವಿಷವರ್ತುಲದಲ್ಲಿ ಅಂದ್ರೆ ಒಂದು ವಿಷಯಸ್ ಸೈಕಲ್ನಲ್ಲಿ ಸಿಕ್ಕಾಕೊಳ್ಳುತ್ತೆ. ಅದು ಹೇಗೆ ಅಂತ ನೋಡೋಣ. ಈ ವಿಷವರ್ತುಲವನ್ನ ಗಮನಿಸಿ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಮಾನಸಿಕ ಒತ್ತಡ ಕಾರ್ಟಿಸೋಲ್ ಅನ್ನ ರಿಲೀಸ್ ಮಾಡುತ್ತೆ. ಕಾರ್ಟಿಸೋಲ್ ಉರಿಯೂತವನ್ನ ಹೆಚ್ಚಿಸುತ್ತೆ. ಈ ಉರಿಯೂತ ಜೀವಕೋಶಗಳ ಮೇಲೆ ಒತ್ತಡವನ್ನ ಜಾಸ್ತಿ ಮಾಡುತ್ತೆ ಮತ್ತು ಆ ಕೋಶೀಯ ಒತ್ತಡ ಮತ್ತೆ ಮೆದುಳಿಗೆ ಸಿಗ್ನಲ್ ಕೊಟ್ಟು ಇನ್ನಷ್ಟು ಮಾನಸಿಕ ಒತ್ತಡವನ್ನ ಸೃಷ್ಟಿಸುತ್ತೆ. ಇದೊಂದು ರೀತಿ ಅಂತ್ಯವೇ ಇಲ್ಲದ ಚಕ್ರ. ಹಾಗಿದ್ರೆ ಈ ಚಕ್ರ ಯಾಕೆ ಬ್ರೇಕ್ ಆಗಲ್ಲ? ಯಾಕಂದ್ರೆ ನಮ್ಮ ದೇಹದಲ್ಲಿರುವ ಕೂಲ್ಡೌನ್ ಸ್ವಿಚ್ ಆಫ್ ಪೊಸಿಷನ್ನಲ್ಲೇ ಜಾಮ್ ಆಗ್ಬಿಟ್ಟಿದೆ. ದೇಹ ಆ ಎಮರ್ಜೆನ್ಸಿ ರೆಸ್ಪಾನ್ಸ್ ಅನ್ನ ನಿಲ್ಸೋಕೆ ಎಷ್ಟೇ ಪ್ರಯತ್ನಿಸ್ತಿದ್ರೂ ಆ ಮುರಿದೋದ ಸ್ವಿಚ್ನಿಂದಾಗಿ ಅದು ಸಾಧ್ಯನೇ ಆಗೋದಿಲ್ಲ. ಸಿಂಪಲ್ ಆಗಿ ಹೇಳೋದಾದ್ರೆ, ರಿಪೇರ್ ಮತ್ತು ರಿಕವರಿಗೆ ಕಾರಣವಾದ ನಮ್ಮ ಜೀನ್ಗಳನ್ನೇ ದೀರ್ಘಕಾಲದವರೆಗೆ ಆಫ್ ಮಾಡಿ ಇಡಲಾಗುತ್ತೆ. ಇದು ಬೆಂಕಿ ನಂದಿಸುವ ತಂಡದ ಮುಖ್ಯಸ್ಥನನ್ನೇ ಕಟ್ಟಿಹಾಕಿದ ಹಾಗೆ. ಇನ್ನು ಬೆಂಕಿಯನ್ನ ಯಾರು ಕಂಟ್ರೋಲ್ ಮಾಡ್ತಾರೆ? ನಮ್ಮ ಪ್ರಯಾಣದ ಕೊನೆಯ ಮತ್ತು ಭರವಸೆಯ ಭಾಗಕ್ಕೆ ಸ್ವಾಗತ. ಈ ಜೈವಿಕ ವಿಷ ವರ್ತುಲವನ್ನ ಮುರಿಯೋಕೆ ನಾವು ಹೊರಗಿನಿಂದ ಮಧ್ಯಪ್ರವೇಶಿಸಬೇಕು. ಧ್ಯಾನ, ಮೈಂಡ್ಫುಲ್ನೆಸ್ ಮತ್ತು ನಿಧಾನಗತಿಯ ಉಸಿರಾಟದಂತಹ ಅಭ್ಯಾಸಗಳು ಇವು ಕೇವಲ ಮಾನಸಿಕ ವ್ಯಾಯಾಮಗಳಲ್ಲ, ಬದಲಿಗೆ ಇವು ನಮ್ಮ ದೇಹದ ಬಯೋಲಾಜಿಕಲ್ ಸಿಸ್ಟಮ್ಗೆ ನಾವು ಕಳಿಸಬಹುದಾದ ಅತ್ಯಂತ ಶಕ್ತಿಯುತ ಸಿಗ್ನಲ್ಗಳು. ಈ ಅಭ್ಯಾಸಗಳು ಹೇಗೆ ಕೆಲಸ ಮಾಡುತ್ತವೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಜೈವಿಕ ಕಾರಣವಿದೆ. ಇವು ನಮ್ಮ ದೇಹದಾದ್ಯಂತ ಅತ್ಯಂತ ಶಕ್ತಿಯುತವಾದ ಶಾಂತಗೊಳಿಸುವ ಸಂಕೇತಗಳನ್ನು ಕಳುಹಿಸುತ್ತವೆ. ಮತ್ತು ಇದೇ ನೋಡಿ ಅಂತಿಮ ಪರಿಹಾರ. ಈ ಶಾಂತಗೊಳಿಸುವ ಸಂಕೇತಗಳು ಆ ಜಾಮಾದ ಸ್ವಿಚ್ಚನ್ನು ಸರಿ ಮಾಡೋಕೆ ಸಹಾಯ ಮಾಡುತ್ತವೆ. ಅವು ಸಪ್ರೆಸ್ ಆಗಿದ್ದ ನಮ್ಮ ರಿಪೇರ್ ಮತ್ತು ರಿಕವರಿ ಜೀನ್ಗಳನ್ನು ಮತ್ತೆ ಆನ್ ಮಾಡ್ತವೆ. ಇದು ನಮ್ಮ ಆಂತರಿಕ ಅಗ್ನಿಶಾಮಕ ದಳ ಮತ್ತು ರಿಪೇರಿ ಟೀಮ್ಗೆ ಮತ್ತೆ ಕೆಲಸಕ್ಕೆ ಮರಳು ಅವಕಾಶ ಮಾಡಿಕೊಡುತ್ತೆ. ಮೊದಲಿಗೆ ಧ್ಯಾನ ಮುದ್ರೆಯಲ್ಲಿ ಕುಳಿತುಕೊಳ್ಳಿ. ಬೆನ್ನು ನೇರವಾಗಿರಲಿ.
ನಂತರ ನಿಮಗೆ ಇಷ್ಟವಾದ ಮ್ಯೂಸಿಕ್ ಅನ್ನ ಪ್ಲೇ ಮಾಡ್ಕೊಳ್ಳಿ. ಈಗ ನಿಮ್ಮ ಧ್ಯಾನ ಉಸಿರಾಟದ ಮೇಲಿರ್ಲಿ. ಉಸಿರು ಹೇಗೆ ಹೊರಗೆ ಹೋಗ್ತಾ ಇದೆ, ಹೇಗೆ ಒಳಗ್ ಬರ್ತಿದೆ ಎಂಬುದನ್ನ ಗಮನಿಸ್ತೀರಿ. ಜೊತೆಯಲ್ಲಿ ನಿಮ್ಮ ಗಮನ ಈಗಾಗ್ಲೇ ಪ್ಲೇ ಮಾಡಿರೋ ಮ್ಯೂಸಿಕ್ ಮೇಲಿರ್ಲಿ. ನಿಮ್ಮ ಗಮನ ಹಲವಾರು ವಿಚಾರಗಳ ಕಡೆಗೆ ಹೋಗಬಹುದು, ಪರವಾಗಿಲ್ಲ. ಮತ್ತೆ ನಿಮ್ಮ ಗಮನವನ್ನ ಉಸಿರಾಟದ ಕಡೆ ಹಾಗೂ ಮ್ಯೂಸಿಕ್ ಕಡೆ ತಿರುಗಿಸಿ. ಇದೇ ರೀತಿ 30 ನಿಮಿಷ ಮಾಡಿ.